ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು 10 ನಿಮಿಷದಲ್ಲಿ ಅಂಬ್ರೆಲಾ ಡ್ರೆಸ್ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಈಸಿ ಇದೆ. 38 ಸೈಜಿನ ಅಂಬ್ರೆಲಾ ಡ್ರೆಸ್ ಕಟಿಂಗ್ ಹೇಳ್ತಿದ್ದೀನಿ. ನಾವು ಪುಷ್ ಪ್ಯಾಂಟಿಗೆ ಫೋಲ್ಡ್ ಮಾಡ್ತೀವಲ್ಲ ಮೂಲೆ ಮೇಲೆ, ಆ ಥರ ಫೋಲ್ಡ್ ಮಾಡಿ ನಾನಿಲ್ಲಿ 10 ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 10 ಯಾಕೆ ತೊಗೊಳ್ತಾ ಇದ್ದೀನಿ ಅಂದರೆ, ಮೇಲೆ ಇನ್ನೂ ಸ್ವಲ್ಪ ಮೇಲೆ ತೊಗೊಂಡ್ರೆ 9 ತೊಗೊಂಡ್ರೆ ನಮಗಿನ್ನು ಟಾಪಲ್ಲಿ ಕಟ್ ಮಾಡಲಿಕ್ಕೆ ಬಟ್ಟೆ ಬೇಕಲ್ವ, ಹಾಗಾಗಿ ನಾನು 10 ಮೇಲೆ ತೊಗೊಂಡಿದ್ದೀನಿ. ಉದ್ದ ಬಂದು 31 ತೊಗೊಳ್ತಾ ಇದ್ದೀನಿ. 31ಕ್ಕೆ ಎರಡು ಸೈಡ್ಗೆ ಈ ಥರ ಡಾಟ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಅಂಬ್ರೆಲಾ ಟಾಪ್ ಇನ್ನೂ ಸ್ವಲ್ಪ ಉದ್ದ ಲೆಂತ್ ಜಾಸ್ತಿ ಕ್ಲಾತ್ ಇದೆ ಅಂದರೆ 32-33 ಇಂಚ್ ತೊಗೊಳ್ಳಿ. ಇಷ್ಟು ಸಾಕಾಗುತ್ತೆ ಅಂಥೇಳಿ ನನಗೆ 31 ತೊಗೊಂಡಿದ್ದೀನಿ. ನಾವೇನು ಡಾಟ್ ಇಟ್ಟಿದ್ವಲ್ವ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಲೆಂತ್ 31 ಇದೆ ಫ್ರೆಂಡ್ಸ್. ಸೊಂಟದಿಂದ ಕೆಳಗೆ ಬರುತ್ತೆ. ಮೇಲೆ ಟಾಪಿಗೆ ಅದು 15 ಇಂಚು ಉದ್ದ ತೊಗೊಳ್ತೀನಿ. ಆಗ 1 ಇಂಚು ಸ್ಟಿಚಿಂಗಲ್ಲಿ ಹೋದರೂ ಕೂಡ 45-44 ಅಂಬ್ರೆಲಾ ಲೆಂತು ರೆಡಿ ಆದಮೇಲೆ ಸಿಗುತ್ತೆ ನಮಗೆ. ಓಕೆ ಫ್ರೆಂಡ್ಸ್, ಈಗ ಕಟ್ ಮಾಡ್ಕೊಂಡು 10ಕ್ಕೆ ಮೇಲೆ ಗುರುತು ಮಾಡಿದ್ವಲ್ವ, ಕೆಳಗೆ ಡಾಟ್ ಹಾಕಿ ಲೈನ್ ಜಾಯಿಂಟ್ ಮಾಡಿದ್ನಲ್ವ, ಅಲ್ಲಿಗೆ ಕಟ್ ಮಾಡಿಕೊಂಡ್ರೆ ಈ ಥರ ಬಾಟಮ್ ಅಂಬ್ರೆಲಾ ರೆಡಿ ಆಯಿತು. ಈಗ ನಾವು ಕ್ರಾಸಲ್ಲಿ ಕಟ್ ಮಾಡಿದಾಗ ಮೇಲೆ ಮೂಲೆ ಉಳಿದಿತ್ತಲ್ವ, ಅದನ್ನು ಓಪನ್ ಮಾಡಿದ್ರೆ ಈ ಥರ ಉಳಿಯುತ್ತೆ. ನಾನಿಲ್ಲಿ ಅಗಲ ಬಂದು 18.5 ತೊಗೊಳ್ತಾ ಇದ್ದೀನಿ. ಉದ್ದ ಬಂದು 15 ತೊಗೊಳ್ತಾ ಇದ್ದೀನಿ. ನೋಡಿ 15 ಇದೆ ಇದು ಉದ್ದ, ಅಗಲ 18.5 ಇದೆ. ಈ ಥರ ಉಲ್ಟಾ ಫೋಲ್ಡ್ ಮಾಡ್ಕೊಂಡಿದ್ದೀನಿ. 2 ಪೀಸ್ ಇದೆ. ನಾನಿಲ್ಲಿ ಬೋಟ್ ನೆಕ್ ಶೇಪ್ ಕೊಡ್ತಿರೋದ್ರಿಂದ 3 ತೊಗೊಳ್ತಾ ಇದ್ದೀನಿ. ಉದ್ದ ಬಂದು 3.5 ತೊಗೊಳ್ತಾ ಇದ್ದೀನಿ ಡೀಪು. ಇದನ್ನು ಬೋಟ್ ನೆಕ್ ಶೇಪ್ ಕೊಡೋಣ. ನೀವು ಕ್ಯಾನ್ವಾಸ್ ಕಟ್ ಮಾಡಿ ಸ್ಟಿಚ್ ಮಾಡೋದಾದರೆ, ಲೈನಿಂಗ್ ಜಾಯಿಂಟ್ ಮಾಡೋದಾದರೆ ಈ ಥರ ಕಟ್ ಮಾಡ್ಕೊಳ್ಳಿ ನೆಕ್ಕಿಗೆ. ಇಲ್ಲ ಕ್ಯಾನ್ವಾಸ್ ಹಾಕೋದಾದರೆ ನನ್ನ ಹಿಂದಿನ ಅಂಬ್ರೆಲಾ ಡ್ರೆಸ್ ವಿಡಿಯೋ ಇದೆ, ಅದರಲ್ಲಿ ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಜಾಯಿಂಟ್ ಮಾಡೋದು ಹೇಗೆ ಅಂತ ಕೂಡ ಇದೆ. ಹಿಂದಿನ ವಿಡಿಯೋ ನೋಡ್ಕೊಂಬನ್ನಿ. ಭುಜ ಬಂದು 7 ತೊಗೊಳ್ತಾ ಇದ್ದೀನಿ. ಭುಜದಿಂದ ಕಂಕಳ ಶೇಪ್ಗೆ 7.25 ತೊಗೊಳ್ತಾ ಇದ್ದೀನಿ. ಒಂದು ಲೈನ್ ಹಾಕ್ಕೊಳ್ಳೋಣ. ನೋಡಿ ಈ ಥರ. ಇದು ಫ್ರಂಟ್ ಕಂಕಳ ಶೇಪ್ಗೆ 1 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಎರಡೂ ಕಟ್ ಮಾಡ್ಕೊಳ್ಳೋದಾದರೆ ಒಂದೇ ಸಲ ಇಲ್ಲಿ 1 ಇಂಚಿಗೊಂದು 1.5 ಇಂಚಿಗೊಂದು ಲೈನ್ ಹಾಕ್ಕೊಳ್ಳಿ. ನಾವು 7 ಇಂಚಿಗೆ ಏನೊಂದು 7.25 ಇಂಚು ಏನು ತೊಗೊಂಡಿದ್ವಲ್ವ ಭುಜದಿಂದ ಕಂಕಳ, ಅಲ್ಲಿ ಮಧ್ಯಕ್ಕೊಂದು ಡಾಟ್ ಹಾಕಿ ಅಲ್ಲಿ 1/4 ಇಂಚು ಕ್ರಾಸಾಗಿ ಒಂದು ಲೈನ್ ಹಾಕ್ಕೋಬೇಕು. ಫ್ರಂಟ್ ಕಂಕಳ ಶೇಪಿಗೆ ಮಾತ್ರ. ಇಲ್ಲಿ ನೆಕ್ ಶೇಪ್ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಫ್ರಂಟ್ 2 ಪೀಸ್ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು 1 ಇಂಚಿಗೆ 1.5 ಇಂಚಿಗೆ ಒಂದೇ ಸಲ ಹಾಕ್ಕೊಳ್ಳೋದಾದರೆ ನೀವು ಫ್ರಂಟು ಯಾವ ಲೈನ್ ಹಾಕಿದ್ರು ಅದು ಕಟ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಕಲಿಯೋರಿಗೆ ಗೊತ್ತಾಗಲ್ಲ ಅಂತೇಳಿ ಮೊದಲನೇ 2 ಪೀಸಿಗೆ ಮಾತ್ರ ನಾನು ಲೈನ್ ಹಾಕಿದ್ದೀನಿ. ಫ್ರಂಟ್ ಕಂಕಳ ಶೇಪ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 1/4 ಇಂಚು ಭುಜ ಇಳಿತ ಮಾಡ್ಕೊಳ್ಳೋಣ. ಭುಜ ಇಳಿತ ಕಟ್ ಮಾಡಲಿಲ್ಲ ಅಂದರೆ ಡ್ರೆಸ್ ನೀಟಾಗಿ ಕೂರಲ್ಲ ಫ್ರೆಂಡ್ಸ್. ಹಾಗಾಗಿ ಈ ಥರ ಒಂದು ಲೈನ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 4 ಪೀಸು ಕೂಡ ಕಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಫ್ರಂಟ್ ಪೀಸ್ ಕಟಿಂಗ್ ರೆಡಿ ಆಯಿತು. ಈಗ ಬ್ಯಾಕ್ ಪೀಸ್ ಕಟಿಂಗ್ ಕಂಕಳ ಶೇಪ್ ಕೊಡೋಣ. ನಾವು ಇಲ್ಲಿಂದ ಎಷ್ಟು ತೊಗೊಂಡಿದ್ವಿ, 7ಕ್ಕೆ ಒಂದು ಡಾಟ್ ಹಾಕ್ಕೊಳ್ಳೋಣ. ನಾವು ಭುಜದಿಂದ ಕಂಕಳ 7.25 ತೊಗೊಂಡಿದ್ವಲ್ವ, ಇಲ್ಲಿ ಕೂಡ 7.25 ಗುರ್ತು ಮಾಡ್ಕೊಳ್ಳೋಣ. ಈಗ ಒಂದು ಲೈನ್ ಹಾಕ್ಕೊಳ್ಳೋಣ ಕಂಕಳ ಶೇಪ್ ಕೊಡಲಿಕ್ಕೆ. ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದೇ ಸಲನೇ ಕಂಕಳ ಶೇಪ್ 1 ಇಂಚಿಗಂತೂ 1.5 ಇಂಚಿಗೊಂದು ಲೈನ್ ಹಾಕ್ಕೊಂಡು ಆಗಲೇ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಕಷ್ಟ ಆಗುತ್ತೆ ಅನ್ನೋದಾದರೆ ಆ ಥರನೇ ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಭುಜದಿಂದ ಕಂಕಳ ಶೇಪು ಲೈನ್ ಹಾಕಿರ್ತೀವಲ್ವ, ಅಲ್ಲಿ 1 ಇಂಚಿಗೊಂದು ಫ್ರಂಟ್ ಕಂಕಳ ಶೇಪ್, 1.5 ಇಂಚಿಗೆ ಬ್ಯಾಕ್ ಕಂಕಳ ಶೇಪ್ ಹಾಕಿ ಕಟ್ ಮಾಡ್ಕೋಬೋದು.
ಇದು ಕೂಡ ಏನು ಭಾಳ ಕಷ್ಟ ಅನಿಸಲ್ಲ. ಇದು ಕಷ್ಟ ಅನ್ಸೋರು ನೋಡಿ 1.5 ಇಂಚಿಗೆ ಇದು ಬ್ಯಾಕ್ ಕಂಕಳ ಶೇಪ್ ಕೊಡ್ತಾಯಿದ್ದೀನಿ. ಈಗ ಫ್ರಂಟ್ ಪೀಸ್ ಕಟ್ ಮಾಡಿ ಆಗಿದೆ, ಇದು ಬ್ಯಾಕ್ ಪೀಸ್ ಆಗಿರೋದ್ರಿಂದ ನಾನು 1.5 ಇಂಚು ಕಂಕಳ ಶೇಪ್ ತೊಗೊಳ್ತಾ ಇದ್ದೀನಿ. ಈ ಥರ ಒಂದು ಲೈನ್ ಹಾಕಿ ಕಟ್ಟಿಂಗ್ ಮಾಡಿದ್ರೆ ಇದು ಬ್ಯಾಕ್ ಕಂಕಳ ಶೇಪ್ ಫ್ರೆಂಡ್ಸ್. ಕಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ ನೋಡಿ. ಅಂಬ್ರೆಲಾ ಎಷ್ಟು ಚೆನ್ನಾಗಿ ಬಂದಿದೆ ಕಟ್ಟಿಂಗ್ ಕೂಡ. ನಾನೀಗ ಜಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕಟ್ಟಿಂಗ್ ಮುಗಿದ್ಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಸ್ಟಿಚಿಂಗು ಕೂಡ ತುಂಬ ಈಸಿ ಇರುತ್ತೆ. ಸ್ಟಿಚಿಂಗು ನಿಮಗೆ ಗೊತ್ತಾಗಿಲ್ಲ ಅಂದರೆ ನನ್ನ ಹಿಂದಿನ ವಿಡಿಯೋದಲ್ಲಿ ಡ್ರೆಸ್ ಸ್ಟಿಚಿಂಗ್ ವಿಡಿಯೋ ಇದೆ, ಅದನ್ನು ನೋಡ್ಕೊಂಬನ್ನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಟು ಆಲ್.